ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಲಾಸ್ಟ್ ಹೋಮ್ ಟೂರಲ್ಲೂ ಇದೇ ಔಟ್ಫಿಟ್ ಹಾಕೋನೆ, ಇವಾಗೂ ಇದೇ ಔಟ್ಫಿಟ್ ಹಾಕೋನೆ ಅಂತ ಅನ್ಕೊಂಡ್ರೆ ಗೈಸ್, ಹೋಮ್ ಟೂರ್ ಮಾಡೋಕ್ಕಷ್ಟೇ ಈ ಔಟ್ಫಿಟ್ ಹಾಕಿದ್ದು. ಇವಾಗ ಈ ಔಟ್ಫಿಟ್ ಹಾಕೊಂಡು ಆಚೆ ಮಾತ್ರ ಹೋಗಿಲ್ವಲ್ಲ, ಯಾಕೆ ಹಂಗೆ ಹೋಗ್ಯಕ್ಕೆ ಹಾಕಬೇಕು ಅಂತ ಹೇಳಿ ಮತ್ತಿನ್ನೊಂದ್ಸರಿ ಹಾಕೊಂಡಿದ್ದೀನಿ. ನನಗಂತೂ ಪರ್ಸ್ನಲ್ ಆಗಿ ಈ ಔಟ್ಫಿಟ್ ತುಂಬ ಇಷ್ಟ ಆಯಿತು ಗೈಸ್. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಒಂಥರ ಇವಾಗ ಹೊಸದಾಗಿ ಟ್ರೈ ಮಾಡ್ತಾ ಇರೋದು ಇದೆಲ್ಲ ಡಿಫ್ರೆಂಟ್ ಆಗಿ. ಸೊ ಬನ್ನಿ, ಇವತ್ತಿನ ವ್ಲಾಗು ಸೂಪರ್ ಎಕ್ಸೈಟೆಡ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ದೊಂದು ಈವೆಂಟ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಅಲ್ಲೇ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇವತ್ತಿನ ಮೋಟಿವೇಶನ್ ಕೊಡ್ತೀನಿ ಗೈಸ್. ಇವತ್ತಿನ ಮೋಟಿವೇಶನ್ ಏನಂತ ಹೇಳಿದ್ರೆ, ನಾನು ರೀಸೆಂಟಾಗಿ ಕಲ್ತಿದ್ದ ಒಂದು ಪಾಠ. ಸೊ ಅದನ್ನೇ ಹೇಳ್ಬಿಡೋಣ ಅಂತ ಅಂದ್ಕೊಂಡೆ ಇವತ್ತು. ಏನು ಅಂತ ಹೇಳಿದ್ರೆ, ಯಾವಾಗಲೂ ನಾನು ಆಮೇಲೆ ಮಾಡೋಣ ಬಿಡು, ಆಮೇಲೆ ಮಾಡ್ಕೊಂಡ್ರಾಯ್ತು ಅನ್ನೋ ಥರ. ಈ ಆಮೇಲೆ ಅನ್ನೋ ಪದದಲ್ಲಿ ಏನೋ ಇದೆ ಗೈಸ್. ನೋಡಿ, ಆಮೇಲೆ ಏನಾಗುತ್ತೆ, ಕಾಫಿ ತಣ್ಣಗಾಗುತ್ತೆ, ಆಮೇಲೆ ನಾಷ್ಟ ತಣ್ಣಗಾಗುತ್ತೆ, ಆಮೇಲೆ ವಯಸ್ಸಾಗುತ್ತೆ, ಆಮೇಲೆ ಕಾಯಿಲೆಗಳು ಬರುತ್ತೆ, ಆಮೇಲೆ ಗುಟ್ಟಕ್ಕಂತೀರ. ಆಮೇಲೆ ಅಂತ ಅಂದ್ಕೊಂಡಿದ್ರೆ ಅದು ಯಾವತ್ತೂ ಬರೋದೇ ಇಲ್ಲ. ಅದು ಬರುತ್ತೆ ಅಂತ ನಾವು ಕಾಯ್ತಾ ಇದ್ದರೆ ಅವಾಗ ನಾವಿರಲ್ಲ. ಇಷ್ಟೇ ಡಿಫ್ರೆನ್ಸು. ಯಾವಾಗೂ ಮುಂದಕ್ಕೆ ಮಾಡೋಣ ಆಮೇಲೆ ಮಾಡೋಣ ಅನ್ನೋದನ್ನ ಬಿಟ್ಟು ಯಾವ ಕೆಲಸ ಯಾವ ಟೈಮಲ್ಲಿ ಮಾಡಬೇಕು ಆ ಟೈಮಲ್ಲೇ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೋಟಿವೇಶನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಡೀಪ್ ಮೀನಿಂಗ್ ಇದೆ. ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಯೋಚನೆ ಮಾಡಿ ಏನಕ್ಕೆ ಈ ಮಾತು ಹೇಳಿದೆ ಅಂತೆ. ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆಮೇಲೆ ಅಂದ್ಕೊಂಡಿದ್ದೆಲ್ಲ ಆಮೇಲೆ ಹೋಗ್ಬಿಡುತ್ತೆ ಅದು. ಸೊ ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನು ಆವಾಗಲೇ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ನಾನಂತೂ ಸೂಪರ್ ಎಕ್ಸೈಟೆಡು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರು 2-3 ತಿಂಗಳಿಂದನೇ ನೀನೇ ಬರಬೇಕು ಅಂತ ಹೇಳಿ ಬುಕ್ ಮಾಡಿದ್ದಾರೆ. ನಾಮಕರಣ ಇದೆ ಇವತ್ತು ನಾಗರಬಾವಿಲಿ. ಸೊ ನಾನಂತೂ ರೆಡಿ ಆಗಿದ್ದೀನಿ. ಸೊ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೇನೇನು ಮಾಡ್ತೀವಿ ನನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್, ಕಾಯ್ತಾ ಇರಿ. ಬನ್ನಿ ಫಸ್ಟ್ ನಾಗರಬಾವಿಗೆ ಹೋಗೋಣ. ಓಕೆ ಗೈಸ್, ಫೈನಲಿ ಬಂದು ಲೊಕೇಶನ್ನ ರೀಚ್ ಆಗಿದ್ದೀನಿ. ಲೊಕೇಶನ್ ಯಾವುದು ಅಂತ ಹೇಳಿದ್ರೆ ರಾಶಿ ಅಂತ. ಈ ಲೊಕೇಶನ್ ಬಂದು ನಮ್ಗೆ ಗೊತ್ತಿರೋರ್ದೇನೆ. ಇದಕ್ಕೂ ಮುಂಚೆ ನಾವು ಅಲ್ಲಿ ನಕ್ಷತ್ರದಲ್ಲಿ ಮಾಡಿದ್ವಿ. ಸೀನ್ ಏನಂತ ಹೇಳಿದ್ರೆ, ನಕ್ಷತ್ರದಲ್ಲಿ ಒಬ್ಬೊಂದು ಮಾಡಿದ್ದೆ ಗೈಸ್ ಮದುವೆ. ಲೋಪರ್ನ ನಮಗ ದುಡ್ಡೇ ಕೊಡಲಿಲ್ಲ ಗೈಸ್. ಎಷ್ಟು ಗೊತ್ತಾ, 1 ಲಕ್ಷ ದುಡ್ಡು ಕೊಡಲಿಲ್ಲ. ಕಾಗೆ ಹಾರಿಸ್ಬಿಟ್ರು, ಹೋದ್ರೋಯ್ತು. ಕೊಚ್ಚೆ ಮೇಲೆ ಕಲ್ಲಾಕರ ನಮ್ಮ ಮೇಲೆ ಆರುತ್ತೆ. ಏನೇನೋ ಎಲ್ಲೆಲ್ಲಿಗೂ ಹೊರಟೋಯ್ತು. ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆ. ಅವನೇ ಫಸ್ಟ್ ನನ್ನ ಕರೆಸ್ಬಿಟ್ಟಿದ್ದ, ಡಾಟಾ ಕೊಟ್ಟಿಲ್ಲ ಅಂತೇಳಿ. ಫಸ್ಟ್ ಮುಚ್ಕೊಂಡು ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಎಲ್ಲ ಕರೆಸಿ ಎಲ್ಲ ಮಾಡಿದೆ. ಆಮೇಲೆ ಅವನು ಕೊಡಲಿಲ್ಲ. ಉಚ್ಚೆಲ್ ಮಿನಿಡಿಯವರು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಥರ ತುಂಬ ಎಕ್ಸ್ಪೀರಿಯನ್ಸ್ಗಳಾಗುತ್ತೆ ನಮಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಹುಷಾರಾಗಿರಿ ವ್ಯವಹಾರ ಮಾಡಬೇಕಾದ್ರೆ. ನಮ್ಮವರು ಅಂತ ಅಂದ್ಕೊಂಡು ವ್ಯವಹಾರ ಮಾಡ್ತೀವಲ್ಲ, ಅದು ತಪ್ಪಾಗ್ಬಿಡುತ್ತೆ. ವ್ಯವಹಾರ, ಫ್ರೆಂಡ್ಶಿಪ್, ಪ್ರೀತಿ ವಿಶ್ವಾಸ. ಸೊ ಇದನ್ನು ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಳ್ಳಿ, 100% ಸರಿ ಹೋಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇದು ನಕ್ಷತ್ರ ಆ್ಯಂಡ್ ಇದು ರಾಶಿ. ನಮ್ಮ ಇವೆಂಟ್ ನಡೀತಾ ಇರೋದಿಲ್ಲಿ. ಸೊ ಬನ್ನಿ ಹೋಗೋಣ. ನಕ್ಷತ್ರ, ರಾಶಿ. ನಾನು ಮೊನ್ನೆ ಅವ್ರ ಜೊತೆ ಮಾತಾಡಬೇಕಾದ್ರೆ ಹೇಳಿದೆ, ಇದು ನಮ್ಗೆ ಗೊತ್ತಿರೋರ್ದೇನೆ, ನಮ್ಮ ಸೋನಿಕೋನ್ ಫ್ರೆಂಡು. ಮೊನ್ನೆ ಮಾತಾಡಬೇಕಾದ್ರೆ ಹೇಳಿದೆ, ನೆಕ್ಸ್ಟ್ ವೆನ್ಯೂ ಮಾಡಿದ್ರೆ ಗೋತ್ರ ಅಂತ ಇಕ್ಕಿ ಅಂತ. ಹೆಂಗೈತೆ ಹೆಸರುಗಳು, ಯುನೀಕ್ ಆಗೈತೆ. ಆ್ಯಂಡ್ ಇದೇನಂತ ಹೇಳಿದ್ರೆ ಗೈಸ್, ನಮ್ಮ ಒಬ್ರು ಛೋಟ ಸಬ್ಸ್ಕ್ರೈಬರ್ ಇದ್ದಾರೆ. ಅವರು ನಮ್ಮ ವ್ಲಾಗ್ಸ್ ನೋಡಿ ಅವ್ರ ಅಪ್ಪ ಅಮ್ಮಂಗೆ ನನಗೆ ಸುಜಿತಣ್ಣನೇ ಬರಬೇಕು ನಾಮಕರಣಕ್ಕೆ ಅಂತ ಹೇಳಿ ನಮ್ಮನ್ನ ಕರೆಸಿರೋದು. ಅದು 3 ತಿಂಗಳು ಮುಂಚೆನೇ ಬುಕ್ ಮಾಡಿರೋದು ನಮ್ಮನ್ನ. ಇವತ್ತು ಈ ಈವೆಂಟ್ ಇರಲಿಲ್ಲ ಅಂದರೆ 100% ನಾನೆಲ್ಲಿ ಇರ್ತಿದ್ದೆ ಗೊತ್ತಾ? ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ಸ್ T20 ವರ್ಲ್ಡ್ ಕಪ್ ಸ್ಟೇಡಿಯಮಲ್ಲಿ ಇರ್ತಿದ್ವಿ ನಾವಿಬ್ಬರು. ಬಟ್ ಕಾರಣಾಂತರಗಳಿಂದ ಒಂದು ಸರಿ ಮಾತು ಕೊಟ್ಟ ಮೇಲೆ ಇನ್ನೊಂದೇನೋ ಕೊಟ್ಟಂಗಲ್ವ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಾತು ತಪ್ಪಾರದು ಅಂದ್ಬಿಟ್ಟು ಬಂದಿರುವಂಥದ್ದು. ನೋಡಿ ಹೆಂಗಿದೆ ಜಾಗ, ತುಂಬ ಚಿಕ್ಕದಾಯಿತು. ಬಟ್ ಪರವಾಗಿಲ್ಲ. ನನಗೆ ಗೊತ್ತಿಲ್ಲ ಮಚ್ಚ ಕ್ಲೈಂಟ್ ಯಾರು ಅಂತ. ನಿಮ್ಗೆ ಗೊತ್ತಾದರೆ ಹೇಳು, ಅವರೇ ಒಂದು ಮಾತಾಡ್ತಾರೆ, ತಲೆ ಕೆಡಿಸ್ಕೋಬೇಡ. ಹೆಂಗೆ ನಡೀತೈತೆ? ಹಾಯ್ ಬ್ರೋ. ಹಾಯ್, ಆರಾಮ? ಹಾಯ್, ನೈಸ್ ಟು ಮೀಟ್ ಯು. ಹೌದಾ, ಇವನೇ ನಾನೇ. ಹೆಸರು ಹೇಳಪ್ಪ ಮುಂದಕ್ಕೆ. ಭುವನ್. ಇವಾಗ ನಿನ್ನ ತಮ್ಮಂದೇನಾ? ತಂಗಿದಾ? ಓಕೆ. ನಿಂಗೆ ಎಷ್ಟು ವರ್ಷ? 13. ಓ ಏನು ಗುರು, ಏಜ್ ಗ್ಯಾಪು. ಎಲ್ಲಿ ಮಮ್ಮಿ? ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಹಾಯ್ ಬ್ರೋ, ನೈಸ್ ಟು ಮೀಟ್ ಯು. ಡೆಕೋರ್ ನೋಡಿ ಯಾವ ಥರ ಇದೆ, ಸಿಂಪಲ್ ಆ್ಯಂಡ್ ಕ್ಯೂಟ್. ಆ್ಯಕ್ಚುಲಿ ಬರೋಕ್ಕೂ ಮುಂಚೆ ಎಲ್ಲ ಶಾಸ್ತ್ರಗಳೆಲ್ಲ ಮುಗಿದಿದೆ. ತೊಟ್ಲು ಶಾಸ್ತ್ರ, ಸಣ್ಣ ಪುಟ್ಟ ಏನೇನೋ ಎಲ್ಲ ಇದೆ. ಇವಾಗ ನೇಮ್ ರಿವೀಲಿಂಗ್ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಏನಪ್ಪ ಸಮಾಚಾರ? ಇನ್ನೊಂದು ಸರಿ ಹೇಳಿ ನಿನ್ನ ಹೆಸರು, ನನ್ನ ಜ್ಞಾಪನ ಇಲ್ಲ. ಭುವನ್ ಸಾಯಿ. ನೈಸ್ ಟು ಮೀಟ್ ಯು ಆ್ಯಂಡ್ ಥ್ಯಾಂಕ್ ಯು. ನನ್ನೇ ಚೂಸ್ ಮಾಡಿ ಬರಬೇಕು ಅಂತ ಹಠ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರೂ ವ್ಲಾಗ್ಸ್ ನೋಡ್ತೀಯಾ? ಏನು ಅನಿಸುತ್ತೆ? ಆಯಿತು. ಮೊನ್ನೆ ಆಚೆ ಮೊನ್ನೆ ಡೈಲಿ ವ್ಲಾಗ್ಸ್ ಅಂತೀರ. ಡೈಲಿ ಕರೆಕ್ಟ್. ಪಕ್ಕಾ ಸಬ್ಸ್ಕ್ರೈಬರಪ್ಪ. ಆ್ಯಕ್ಚುಲಿ ಇವತ್ತು ನಿಮ್ಮ ಈವೆಂಟ್ ಇರಲಿಲ್ಲ ಅಂದಿದ್ರೆ ನಾನು ಅಹಮದಾಬಾದಲ್ಲಿ ಇರ್ತಾಯಿದ್ದೆ ಮ್ಯಾಚಲ್ಲಿ. ಖಂಡಿತವಾಗ್ಲೂ ಇಲ್ಲ ಅಂದರೆ 100% ಇರ್ತಾಯಿದ್ದೆ. ನೀನು ಬರಲೇಬೇಕು ಸಾರ್. ಅದಕ್ಕೆ ಟೆನ್ಷನ್ ಸರ್ ನಮಗೆ. ಫೈನಲ್ಲು ಸ್ಟೇಡಿಯಮಲ್ಲಿ ಇರಬೇಕಾಗಿತ್ತು ನಾವು. ಇದು ಕಪೆ ಚಿಪ್ ರಿವೀಲಿಂಗಾ? ಕ್ರೇಜಿ.
ಸುಮ್ಮನೆ ಯಾರು ಸ್ಮೈಲ್ ಮಾಡ್ತಾರದು ಮೇಡಮ್ ನೋಡ್ರಗ್ರಪ್ಪ. ಪೇಜಸ್ ಹೇಳ್ತಾರೆ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ರಾಜ ಹುಟ್ಟಕ್ಕೂ ಇಂತ ಮುಂಚೆ ಸತ್ತೋದ್ನಂತೆ. ಹಿಂಗೆ ಕಾಮಿಡಿನೇ ಇಲ್ಲ, ಅವಾಗಾದ್ರೂ ನಗ್ರಿ. ಹಾಯ್ ಮೇಡಮ್. ಹಾಯ್ ಸರ್, ನಮಸ್ತೆ. ಆರಾಮ್ ಸರ್, ಇಂಡಿಯಾ ಗೆಲ್ತೈತಿ ಇವತ್ತು. ಥ್ಯಾಂಕ್ ಯು. ನೋಡಿದೆ, ಬಂದೆ ಮಾತಾಡಿಸ್ದೆ. ಮ್ಯಾಚಿಂಗು ಅವ್ರಿಗೂ ಅದನ್ನೇ ಹೇಳಿದೆ, ಅವ್ರಿಗೋಸ್ಕರನೇ ಬಂದಿದ್ದು ಇವತ್ತು, ಇಲ್ಲಾಂದರೆ ಮ್ಯಾಚಲ್ಲಿ ಇರ್ತಿದ್ದೆ ಅಂತ. ಚೆನ್ನಾಗಿ ಆಗ್ತಿದೆಯಲ್ಲ? ಖುಷಿನಾ? ಓಕೆ, ಸೂಪರ್. ಎಲ್ಲಿ ಮಗಳು? ಓಕೆ ಗೈಸ್, ನಮ್ಮ ಫ್ಯಾಮಿಲಿಗೆ ಹೊಸದಾಗಿ ಆ್ಯಡ್ ಆಗಿದ್ದಾರೆ ಇವರು. ಇವ್ರ ಬಗ್ಗೆ ಆಮೇಲೆ ಇಂಟ್ರೊಡಕ್ಷನ್ ಕೊಡೋಣ. ಸರ್ ನಗಿಸ್ಬೇಕಂತೆ. ಸೂಪರ್ ಸರ್, ನೀವು ಈ ವಾರದ ಕಿಚ್ಚನ ಚಪ್ಪಾಳೆ ನಿಮಗೆ. ಈ ಬಾರ ನೀನು ನೋಡಿದ್ರೆ ನಗ್ತಾರಲ್ಲ ಬಾರಲ್ಲ. ಆ ಕೂದಲೆಲ್ಲ ಐರನ್ ಬಾಕ್ಸಲ್ಲಿ ಐರನ್ ಮಾಡ್ಕೊಂಬಂದ್ಬಿಟ್ಟು ನೆಟ್ಟಿಗೆ ನಿಲ್ಸ್ಕೊಂಡು ಹಿಂಗೆ ಗೈಸ್ ಔಟ್ಫಿಟ್ಟು. ಸ್ವ್ಯಾಗ್ ನೋಡಿ, ಸ್ವ್ಯಾಗ್ ಕಾಲ್. ಹಂಗೆ ನಿಂತಿದ್ಯಾ ಮಚ್ಚ. ಸುದೀಪಣ್ಣ ಬಿಗ್ ಬಾಸಲ್ಲಿ ನಿಂತ್ಕೋತಾರಲ್ಲ, ಸೇಮ್ ಸ್ಟೈಲ್, ಸೇಮ್ ಸ್ವ್ಯಾಗ್. ಬಟ್ ಫೋನ್ ಒಂದಿರಲ್ಲ. ಅಲ್ಲಿ ಯಾರೋ ನಿನ್ನೆ ನೋಡ್ತವ್ರೆ. ಅದು ಗ್ಲಾಸ್ ತೆಗಿ ಕಾಣಿಸುತ್ತೆ, ಅವ್ರು ನನ್ನ ನೋಡ್ತಾ ಇಲ್ಲ. ನಂದಲ್ಲ, ನೀನು ತೆಗಿ. ನಂಗೆ ಗೊತ್ತು, ಅದಕ್ಕೆ ಈ ಕಡೆ ತಿರ್ಗ್ಬಿಟ್ಟಿದ್ದೀನಿ. ನೀನು ಅವ್ರ ಕೈಲಿ ನೋಡೋಕ್ಕಾಯ್ತಾ ಇಲ್ಲ ಅಂತಲ್ಲ. ಗೈಸ್ ಇಲ್ಲಿ ಡ್ರೈ ಐಸ್ ಏನು ಹೇಳ್ತಾವ್ರೆ? ಓ ಸುಮ್ಮನೆ ಇಟ್ಟಿದ್ದಾರೆ ಡೆಕೋರೇಷನ್. ಓ ಬಿಸಿನೀರು ಹಾಕ್ತೀರಾ ಸರ್ ಇವಾಗ? ಓ ಸೂಪರ್. ಕ್ರೇಜಿ ಅವ್ರು ರಿವೀಲ್ ಮಾಡೋಕ್ಕೂ ಮುಂಚೆನೇ ಹೆಸರು ನೋಡ್ಬಿಡ್ತೀನಿ. ಇದು ಓಪನ್ ಆಗಲ್ವಾ? ಅಯ್ಯಯ್ಯೋ, ಹೆಸರು ನೋಡ್ಬಿಡೋಣ ಅಂದ್ಕೊಂಡಿದ್ದೆ. ಹೆಸರೇನು ಇಟ್ಟಿದ್ದೀರ ಮಗ? ಹಾಂ, ಉನ್ನತಿ. ಓ, ಆವಾಗ ನಮ್ಮ ಕಾಲದಲ್ಲಿ ಮಾರಮ್ಮ ಗೌರಮ್ಮ ಅಂತ, ಸರಿ ನಮ್ಮ ಅಜ್ಜಿ ಕಾಲದಲ್ಲಿ ಮಾರಮ್ಮ ಗೌರಮ್ಮ ಅಂತ ಕರಿತಾಯಿದ್ರು. ಇವಾಗೆಲ್ಲ ನೋಡಿ ಉನ್ನತಿ, ಅಧೋಗತಿ, ಈ ಗತಿ, ಆ ಗತಿ, ಹಿಂಗೆ ಹೆಸರುಗಳು. ಹೌದಾ? ನಿಮ್ಮ ಅಮ್ಮಗನ ಫ್ಯಾನ್ ನಾನಾ? ಓಯ್ ಸೂಪರ್ ಫ್ಯಾನ್ ಬ್ರೋ, ಸೂಪರ್ ಫ್ಯಾನ್ ಬ್ರೋ. ನೋಡ್ತೀರಾ? ನಾವು ಅವಾಗ ಏನೇನೋ ಮಾತಾಡ್ತಾ ಇರ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಚೆನ್ನಾಗಿತ್ತಾ? ಚಿಕ್ಕ ಬಡವ್ರ ಮನೆ, ಬ್ಯಾಚುಲರ್ಸ್ ಮನೆ. ಥ್ಯಾಂಕ್ ಯು ಮಾ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಹೆಂಗೆ ಅನ್ಸ್ತಾ ಇದೆ ಎಲ್ಲ? ಚೆನ್ನಾಗಾಯ್ತಾ? ಫ್ಲ್ಯಾಶ್ ಬ್ಯಾಕ್. ಆವಾಗ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಆಮೇಲೆ ಕ್ಯಾಮ್ರಾ ತೊಗೊಂಡು ಹುಲಿ ಸಿಂಹ ಚಿರತೆ ಹಿಡಿಯೋಕ್ಕೆ ಕಬ್ಬನಿಗೆ ಹೋಗ್ತಾ ಇದೆ. ಅಲ್ಲಿ ಏನು ಸಿಗ್ತಾ ಇರಲಿಲ್ಲ, ನಮಗೆ ಜಾಸ್ತಿ ಖರ್ಚಾಯ್ತಾ ಇತ್ತು. ಹಿಂಗೆ ಯಾರೊಬ್ಬ ಮದುವೆ ಐತೆ ಬಾ ಅಂತ ಕರೆದ. 5,000 ದುಡ್ಡು ಕೊಡ್ತೀನಿ ಅಂತ. 5,000 ದುಡ್ಡು ಕೊಡ್ತಾರೆ, ಇರೋ ಹೋಗ್ರೆ ಅಂದ್ಬಿಟ್ಟು ಹೋದೆ. ಆವಾಗಿಂದ ವೆಡ್ಡಿಂಗು ಈವೆಂಟ್ಸು ಬೇಜಾನ್ ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗ ಹುಡುಗರಿಗೆ ಬಿಟ್ಟಿದ್ದೀನಿ. ಏನೂ ಮಾಡ್ತಾಯಿಲ್ಲ, ಅದೊಂದೇ ಪ್ರಾಬ್ಲಮ್. ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಬ್ರೋ. ಇದು ನೋಡಿ, ಫಸ್ಟ್ 10th ಎಂಡಿಂಗಲ್ಲಿ ಫಸ್ಟ್ PUC ಹಾಕ್ಸಿದ್ದೆ ಟ್ಯಾಟು, ದ ವೇ ಐ ಸಿ ದ ವರ್ಲ್ಡ್ ಅಂತ. ಅವಾಗ ಹೆವಿ ಶೋಕಿ ಇತ್ತು ಕ್ಯಾಮ್ರಾದು. ಇವಾಗಲೇ ಸಿನಿಮ್ಯಾಟೋಗ್ರಾಫರ್ ನಮ್ಮ ವಿಡಿಯೋ ಮಾಡ್ತವ್ರೆ. ಅಜಯ್, ಹಾಯ್ ಮೇಡಮ್, ನಮಸ್ತೆ. ಚೆನ್ನಾಗಿದ್ದೀರಾ? ಸೂಪರ್, ಗೊತ್ತಾಯ್ತು. ಮುದ್ದಾಗಿದ್ದಾಳೆ. ಓ, ಫಸ್ಟ್ ಬಂದಿದ ತಕ್ಷಣ ಮಾತಾಡ್ಸೋದು. ಹಾಯ್ ಮಗಳೇ. ಹಾಯ್ ಗುಂಡಿ. ಒಬ್ಬ ಆಯ್ತು ನೋಟಾಯ್ತು. ದೃಷ್ಟಿ ತೆಗ್ದೆ. ಇಲ್ಲ ಮಕ್ಕಳು, ಇಲ್ಲ. ಆಯ್ತು, ಇನ್ಮೇಲೆ ಕೂಗಾಡಬೇಡಿ, ಖುಷಿ ಪಡ್ತೀರಾ? ಹೋಗ್ಲಿ, ಎಲ್ಲ ಚೆನ್ನಾಗಿ ಆಗ್ತಿದ್ಯಾ? ಖುಷಿ ಆಯ್ತಾ? ಕಳ್ಸಿರೋದೇ ಒನ್ ಆಫ್ ದ ಬೆಸ್ಟ್ ಟೀಮ್ ಇವನಿಗೋಸ್ಕರ. ಆ್ಯಂಡ್ ನಾವು ಬಂದಿರೋದು ಇವ್ರಿಗೋಸ್ಕರನೇ. ಇವತ್ತು ಮ್ಯಾಚ್ ಇತ್ತು, ಹೇಳಲಿಲ್ಲ ಅಹಮದಾಬಾದಲ್ಲಿ. ನಾನು ಅವಾಗ ಗೊತ್ತಿರಲಿಲ್ಲ ಮಾರ್ಚ್ 8ಕ್ಕೆ ಫಿನಾಲೆ ಬೀಳುತ್ತೆ ಅಂತ. 3 ತಿಂಗಳಿಂದ ಒಪ್ಕೊಂಡ್ಬಿಟ್ಟಿದ್ದೀನಿ. ಇವಾಗಿಲ್ಲ ಅನ್ನೋಂಗಿಲ್ಲ, ಬಿಡೋಂಗಿಲ್ಲ. ಅಯ್ಯೋ, ಮಿಸ್ ಆಯ್ತು ಈ ಸರಿ ಅಂತ ಅಂದ್ಕೊಂಡು. ಓಕೆ, ಡನ್. ಮೇಡಮ್ ಕರ್ಕೊಂಬಂದಿದ್ದೀನಿ ನೋಡಿ, ರೆಡಿ. ಎಬ್ಸಿ ಬಾರೋ ಇಲ್ಲಿ. ಲವ್ ಬೈಲಿ, ಕರ್ನಾಟಕ ಬಿಚ್ಚಿಡ್ ಬಾ. ಹಂಗೆ ಬಂದ್ಬಿಟ್ಯಾ? ಆಂಟಿ ಕೇಳ್ತವ್ರು ಮ್ಯಾಡಿ ಬಂದಿಲ್ವಾ ಅಂತ. ಆಮೇಲೆ ಇನ್ನೂ ಒಂದು ಕೇಳಿದ್ರು, ಮ್ಯಾಡಿ ಯಾವಾಗ ಆಗ್ತಾನೆ ಡ್ಯಾಡಿ ಅಂತ. ಖಂಡಿತವಾಗ್ಲೂ ಕಮ್ಮಿಂಗ್. ಓಹ್ ವಾವ್, ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು. ಖುಷಿ ಆಯ್ತು ನೋಡೋ. ಇದು ಕಣೋ, ನೀನು ಯಾವತ್ತಾರು ಗಿಡ ಕೊಟ್ಟಿದ್ಯಾ? ಹುಡುಗಿರ್ ಗೋವಾ ಕೊಡ್ತೀಯಾ? ಕೊಡ್ತೀನಿ. ಎಷ್ಟು ಚೆನ್ನಾಗಿ. ಏನೋ ಮೇಡಮ್, ನಮಗೂ ಖುಷಿ ಆಗ್ತೈತೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತಿದ್ದು ನನಗೆ ಅಂತಾನೆ ತಂದಿದ್ದ ಇದು. ವಾ, ಕ್ರೇಜಿ.
ಥ್ಯಾಂಕ್ ಯು ಸೊ ಮಚ್. ಕೇಕು ಕಟ್ ಮಾಡ್ಸ್ಬೇಕಂತ ಹಠ. ಹಾಂ ನಾನು ಅವ್ರ ಅಷ್ಟ ಏ ಬೇಡ 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 ಇಷ್ಟೊಂದ್ಬಿಡು ಸಾಕು. ಹಾಂ ಥ್ಯಾಂಕ್ ಯು ಮೇಡಮ್. ಆಯ್ತಲ್ಲ ಅದಕ್ಕೆ ಕಾಂಗ್ರೆಟ್ಸ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಇದು ತುಂಬ ಖುಷಿ ಆಯಿತು. ಒಂಥರ ಈ ಪ್ಲ್ಯಾಂಟ್ಸ್ ಅಂದರೆ ಏನೋ ಒಂಥರ ಖುಷಿ ನನಗೆ. ಹೌದಾ? ಕ್ರೇಜಿ. ಮಾಡಿದಾಗ ಬರೀ ಅದೇ ಇರ್ತಲ್ವಾ ಹಾಂ ಅದಕ್ಕೆ ಅವ್ರಿಗೆ ಇಷ್ಟ. ಏ ತುಂಬ ಚೆನ್ನಾಗಿ ಇವಾಗ ಅಲ್ಲೇ ಆಗೋದಿದ್ದು. ನಮ್ಗೆ ಹೇಳಿಲ್ಲ ಹೋಗ್ಬಿಟ್ಟು ತಗೊಂಡು ಅಮ್ಮ ಫೋನ್ ಪೇ ಮಾಡಿ ಸ್ಕ್ಯಾನರ್ ಕಳಿಸ್ಬಿಟ್ಟು ಪಕ್ಕದಲ್ಲೇ ಕಲ್ಯಾಣ್ ಜ್ಯುವೆಲ್ಸ್ ಇತ್ತಲ್ಲ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು. ನೋಡ್ಕೊಂಡು ಹೋಗಿ ಓಕೆ ಮೇಡಮ್. ಮೀನ್ ವೈಲ್ ಒಂದು ಒಳ್ಳೆ FPV ಶಾಟು ತೆಗ್ಯೋಣ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ತುಂಬ ಕಂಜೆಸ್ಟೆಡ್ ಆಗಿದೆ ಜಾಗ ಆ್ಯಂಡ್ ಆಚೆ ಹದ್ದುಗಳು ಸಿಕ್ಕಾಪಟ್ಟೆ ಇದೆ ಗೈಸ್. ಅದಕ್ಕೋಸ್ಕರ ದೂರ ಹೋಗಲ್ಲ, ಹತ್ರದಿಂದನೇ ಬಂದ್ಬಿಡ್ತೀನಿ. ನೋಡೋಣ ಬನ್ನಿ ಯಾವ ಥರ ಬರುತ್ತೆ ಅಂತೇಳಿ. ಗೈಸ್ ಶಾರ್ಟ್ ತೆಗಿಯೋಣ ಅನ್ನೋ ಅಷ್ಟರಲ್ಲಿ ಯಾರೋ ಇಬ್ಬರು ಶಿಲಾಬಾಲಕಿಯರ ಥರ ಮುಂದೆ ನಿಂತಿದ್ರು ಆ್ಯಂಡ್ ಎಲ್ಲ ಅಡ್ಡ ಬರ್ತವ್ರೆ, ಮಕ್ಳು ಅಡ್ಡ ಬರ್ತವ್ರೆ. ಎಲ್ಲಿ ಯಾರಿಗಾರು ಟಚ್ ಆಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಅಷ್ಟೊಂದು ತೆಗ್ದಿಲ್ಲ, ಸುಮಾರಾಗಿ ತೆಗ್ದಿದ್ದೀನಿ. ಹೇಗಿದೆ ಅಂತೇಳಿ ಕಮೆಂಟ್ ಹಾಕಿ. ಇವತ್ತೇನು ಬಂದಿದ್ದಾರಲ್ಲ ಇದೆಲ್ಲ ನಮ್ಮ ಹೊಸ ಟೀಮು. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಿಕ್ಕಾಪಟ್ಟೆ ಬಿಸಿ ಡೇಟ್ಸು. ಸೊ ನಮ್ಮ ಪ್ರತಾಪ ಎಲ್ಲ ಬೇರೆ ಇವೆಂಟಿಗೆ ಕಳಿಸಿ ಇಲ್ಲೆಲ್ಲ ನಮ್ಮ ಇನ್ನೊಂದು ಟೀಮ್ ಹಾಕಿದ್ದೀನಿ. ಎಲ್ಲ ಟಾಪ್ ನಾಚ್ ಫೋಟೋಗ್ರಾಫರ್ಸ್ ಗೈಸ್. ಇವರು ಕೇರಳದಿಂದ ಎಷ್ಟು ಮಸ್ತಾಗಿ ತೆಗಿತಾರೆ ಅಂದರೆ, ಆ್ಯಂಡ್ ಅವರು ಅಷ್ಟೇ ಸಿನಿಮ್ಯಾಟೋಗ್ರಾಫರು. ಅಲ್ಟಿಮೇಟ್ ಖುಷಿ ಆಗ್ಬಿಡುತ್ತೆ. ಏನು ಗೊತ್ತಾ, ಅವ್ರು ಕೊಟ್ಟಿರೋ ಕಾಸಿಗಿಂತ ನಾವು ಚೆನ್ನಾಗಿ ಮಾಡಿಕೊಟ್ರೆ ಅವ್ರಿಗಿಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ಅದೊಂದು ಫೀಲಿಂಗೇ ಬೇರೆ. ಇವಾಗ ಏನು ಗೊತ್ತಾ, ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಇವಾಗ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ದುಡ್ಡು ಇಸ್ಕೊಂಡು ಇದು ಮಾಡ್ಬಿಡೋಣ ಅಂತ. ಬಟ್ ನನಗೆ ಹೆಂಗೆ ಪರ್ಸ್ನಲ್ ಆಗಿ ಅಂತ ಹೇಳಿದ್ರೆ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು, ಇಲ್ಲ ಮಾಡಬಾರ್ದು. ನನಗೆ ಬಜೆಟಲ್ಲಿ ಕಾಂಪ್ರಮೈಸ್ ಆಗೋದು ಅದು ಇದು ಅದೆಲ್ಲ ಓಕೆ. ಬಟ್ ನನಗೇನಂತ ಅಂದ್ಕೊಂಡಿರ್ತೀನಿ, ನಾನು ಎಲ್ಲೋ ಏನೋ ಕಟ್ ಮಾಡೋಕೆ ಹೋಗ್ತೀನಿ. ಅವಾಗ ಬಜೆಟಲ್ಲಿ ಕಾಂಪ್ರಮೈಸ್ ಆದಾಗ ಅವಾಗ ಏನೋ ಕಟ್ ಆಗ್ಬಿಡುತ್ತೆ, ಅವಾಗ ಇನ್ನೊಂದೇನೋ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಎಡಿಟರ್ಗಳು ಹೇಳ್ದು ಮಾಡೋದು. ಬಟ್ 100% ಮಸ್ತ್ ಬರುತ್ತೆ. ತೋರಿಸ್ತೀನಿ ಈ ಔಟ್ಪುಟ್ನ ನಮ್ಮ ಚಾನಲ್, ಇನ್ನೊಂದು ಚಾನಲಲ್ಲಿ. ನೋಡೋಕೆ ಡಿಫ್ರೆಂಟ್ ಆಗಿದ್ದಾರೆ. ಇಲ್ಲ ಇಲ್ಲ ಒಳಗಡೆ ಟೈಟ್ಸ್ ಹಾಕೊಂಡಿದ್ದಾನೆ. ಇಲ್ಲ ಹೇಳಿದ್ದೀನಿ ಕಾಶ್ಮೀರಲ್ಲಿ ನೋಡೋಕೆ ಡಿಫ್ರೆಂಟ್ ಆಗಿದ್ದಾರೆ. ಏನು ಕರೆಕ್ಟಾಗಿ ನಿಜ ಹೇಳಿ, ನಿಮ್ಮ ಮನೆ ದೇವ್ರ ಮೇಲೆ ಸುಳ್ಳು ಹೇಳಿದ್ರೆ ಬ್ಲಾಗ್ಲಿ ಸ್ವಲ್ಪ ಗುಂಡ್ಗುಂಡ ಕಾಣಿಸ್ತೀರ. ಬ್ರೋ ವ್ಲಾಗಲ್ಲಿ ಬರೀ ಮಖ ತೋರಿಸ್ತೀನಿ ಬ್ರೋ, ಇದೇನು ತೋರಿಸ್ತೀನಿ ತೋರಿಸಲ್ಲ. ಫೋಟೋ ಆಗಲಿ ಏನು ಮುಖ ಎಷ್ಟು ದಪ್ಪ ಕಾಣಿಸ್ತಿದೆ ಗೊತ್ತಾ? ಕ್ಯಾಮ್ರಾ ಪ್ರಾಬ್ಲಮ್ ಅನ್ಸ್ತದೆ. ಇದು 2 ಪ್ರಾಬ್ಲಮ್ ಗೈಸ್. ಒಂದು ಇಲ್ಲ ಕ್ಯಾಮ್ರಾ ಇರ್ತದೆ, ಇಲ್ಲ ಇವ್ರ ಕಣ್ಣು ಇರ್ತದೆ. ಚೆನ್ನಾಗಿದ್ದಾನ ಚೆನ್ನಾಗಿಲ್ಲ ಅದು ಇಲ್ಲ ಚೆನ್ನಾಗಿದೆ. ಮತ್ತೆ ಯಾರನ್ನಾದ್ರೂ ಸೆಟ್ ಮಾಡ್ಕೊಡಿ. ಮಾಡೋದಾ? ಇವನೇ ಇದನ್ನು ಬಿಡಿ, ನಾನು ಇವನ್ನೇ ಮಾಡ್ಕೊತೀನಿ. ಯಾರು ಬೇಡ ನನಗೆ. ಸೌಂಡಿಂಗ್ ಚೆನ್ನಾಗಿಲ್ಲ ಬ್ರೋ. ಇವಾಗಿರೋ ಪರಿಸ್ಥಿತಿಲಿ ನಮ್ಮ ತೊಳ್ಕೊಳಕ್ಕೆ ನಮ್ಗೆ ಟೈಮ್ ಇಲ್ಲ. ಓಕೆ ಗೈಸ್, ಏನು ಗೊತ್ತಾ, ನಮಗಿರೋ ಸಬ್ಸ್ಕ್ರೈಬರ್ಸ್ ಎಲ್ಲ ಸ್ವಲ್ಪ ಪ್ರೀಮಿಯಮ್ಮು, ಒಳ್ಳೊಳ್ಳೆ ಪೊಸಿಷನಲ್ಲಿ ಇರ್ತಾರೆ. ಯಾರೋ ನಮ್ಗೆ ಗೊತ್ತೇ ಇರಲ್ಲ. ಸರ್ಕಲ್ ಇನ್ಸ್ಪೆಕ್ಟ್ರು, ಮೊನ್ನೆ ಯಾವುದೋ DYSP, ಈ ಥರ ಎಷ್ಟೊಂದು ಜನ ಇದ್ದಾರೆ ಸಬ್ಸ್ಕ್ರೈಬರ್ಸು. ಇವಾಗ ನೋಡಿ, ಇವ್ರ ಡ್ಯಾಡಿನೂ ಇನ್ಸ್ಪೆಕ್ಟ್ರ್ ಅಂತೆ. ಸೊ ಇವ್ರ ಮನೆಗೆ ಬಂದು ನೋಡ್ತಾರಂತೆ, ನಾವು ಏನೇನೋ ಮಾತಾಡ್ತಾ ಇರ್ತೀವಿ. ಮಚ್ಚ ಇನ್ನೇನಾದರೂ ಹಂಗಾರೆ ನಿಂದು ಗಾಡೀಲಿ ಹೋಗ್ತಾ ಇರೋದೆಲ್ಲ ಹಾಕಿದ್ರೆ ಕೇಸ್ ಹಾಕ್ಸಿ ಬ್ರೋ. ಇವ್ನು ಯಾವತ್ತು ಹೆಲ್ಮೆಟ್ ಹಾಕೊಂಡೆ ಹೋಗ್ತೇನೆ. ಸುಮ್ಮನೆ ವಿಡಿಯೋಗೋಸ್ಕರ ಮಾಡಿ. ಹೆಲ್ಮೆಟ್ 2 ಹಾಕೊಂತೀನಿ ಅಣ್ಣ ಅವ್ರು ಹೇಳಿ ತಲೆಗೆ ನೀವೇನೋ ಮಚ್ಚ ಅವ್ನಿಗೆ ಆಡ್ಕೊಂಡ್ಬಿಡ್ತಾರೆ ಅಂತ ಎಸ್ಕೇಪ್ ಆಯ್ತವನೆ. ಅವ್ರು ನಮ್ಮ ಕಾಲೇಜ್ ಹತ್ರ ಎಲ್ಲ ಬಂದು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ. ಗ್ಲೋಬಲಾ? ಇಲ್ಲ, AC ಕಾಲೇಜ್, ರಾಜಾಜಿನಗರ. ಓಕೆ ಹಾಂ, ಅವನಿಗೆ ಗೊತ್ತಿಲ್ಲ ಯಾವ ಹುಡುಗಿನ ನೋಡಕ್ಕೆ ಬಂದಿದ್ನ. ವಿಡಿಯೋ ಮಾಡಕ್ಕೆ ಬಂದಿದ್ದೆ. ಅವತ್ತು ಮಾತಾಡ್ಸಿದೆ, ಮರ್ತೋಗ್ಬಿಟ್ಟವ್ರೆ. ಹೌದಾ ಬ್ರೋ? ಎಲ್ಲಿ ಹೇಳಿ? AC ಕಾಲೇಜ್, ರಾಜಾಜಿನಗರ. ಗೈಸ್ ನೋಡಿ, ಈವೆಂಟಿಗೆ ಬಂದು ಫೋಟೋ ಶೂಟ್ ಮಾಡಿಸ್ತವನೆ. ಇವ್ನು ಮಾಡ್ಸವನೆ ಅಂದರೆ ನಾನು ಮಾಡ್ಸಲ್ವ? 100% ನೆಕ್ಸ್ಟ್ ನಾನೇ ಮಾಡಿಸೋದು ಬ್ರೋ. ಮೈನ್ ಆಲ್ಸೋ ಸಮ್ ಪಿಕ್ಚರ್ಸ್ ಬ್ರೋ. ಅಣ್ಣಂಗೆ ಝಾರಾ ಮಾಡಲು. ಓ ಝಾರಾ ಮಾಡಲು. ಏನ್ ಗುರು ನೋಡಿ, ಅವನು ನೋಡಿ, ನಾನು ನೋಡಿ.
ಒನ್ ಕಪಲ್ ಪಿಕ್ಚರ್, ಒನ್ ವಿತ್ ಮೈ ಬೇಬಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸುಜಿತ್ ಕೊಡ ಯಾರು ಅಂತ ಕಮೆಂಟ್ ಮಾಡಿ. ಯಾರು ಹೇಳಿ ಇದು? ನಮ್ಮ ವಿನಯ್. ಹೆಂಗೆ ಮಚ್ಚ ಇನ್ನೊಂದ್ಸರಿ ಮಾಡು. ಎಲ್ರಿಗೂ ನಮಸ್ಕಾರ. ಈ ಕ್ಯಾಮ್ರಾ ಮುಂದೆ ಎಲ್ರಿಗೂ ನಮಸ್ಕಾರ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಗೈಸ್ ಇವತ್ತೊಂದು ಪ್ಲಾನ್ ಮಾಡಿದ್ವಿ. ಪ್ಲಾನ್ ಏನಂತ ಹೇಳಿದ್ರೆ, ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ T20 ವರ್ಲ್ಡ್ ಕಪ್ದು. ಸೊ ಅದಕ್ಕೆ ನಾವು ಪ್ರೈವೇಟ್ ಸ್ಕ್ರೀನಿಂಗ್ನ ಆರ್ಗನೈಸ್ ಮಾಡಿದ್ವಿ. ಆರ್ಗನೈಸ್ ಅಂದರೆ ನಾವೇ ಲೆಡಿ ಬಾಲ್ ಹಾಕ್ಸಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಬನ್ನಿ ಯಾವ ಥರ ಆಗುತ್ತೆ ಇವತ್ತಿನ ದಿನ, ಅದಕ್ಕೆ ಪ್ರಿಪ್ರೇಷನ್ಸ್ ನಾನೆಲ್ಲ ತೋರಿಸ್ತೀನಿ. ಆ್ಯಂಡ್ ನೋಡೋಣ ಯಾವ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಎಷ್ಟು ಜನ ಬರ್ತಾರೆ, ಯಾರ್ಯಾರು ಫ್ರೆಂಡ್ಸ್ ಬರ್ತಾರೆ, ನಾವು ಯಾವ ಥರ ಮಜಾ ಮಾಡ್ತೀವಿ, ಯಾವ ಥರ ಇಂಡಿಯಾನ ಗೆಲ್ಲಿಸ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಗೆಲ್ತಾರೆ ಅಂತಲೂ ಭಾರವಾಗಿ ನಮಗೆ ಹೋಪ್ಫುಲಿ. ಯಾಕಂದರೆ ಅದು ಆ ಪಿಚ್ಚು, ಅಹಮದಾಬಾದ್ ಪಿಚ್ಚು ಒಂದು ಸ್ವಲ್ಪ ಲತ್ತೆ ಪಿಚ್ಚು ಗೈಸ್. ನಮ್ಮ RCB ಗೆದ್ದಿರೋದೇ ದೊಡ್ಡ ವಿಷಯ ಅಲ್ಲಿ. ಸೊ ಇದೊಂದು ಸೀನ್ ನಡೀತಾ ಇದೆ. ಸೊ ಅದಕ್ಕೊಂದು ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಬೇಕು. ಬನ್ನಿ. ಓಕೆ ಬಾಯ್ ಮೇಡಮ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಊಟ ಮಾಡಿದ್ರಾ? ಮೊನ್ನೆ ಅಂತೂ ಯಾವುದೋ ಒಂದು ಕಾಟ್ವಿ ಇದ್ರದ್ದು ಹಾಕಿದ್ರಲ್ಲ ನಿಮ್ಮ ಫ್ರೆಂಡ್ಸ್ ಏನೋ, ಅದಂತೂ ತುಂಬ ಎಮೋಷ್ನಲ್ ಆಗಿತ್ತು. ಥ್ಯಾಂಕ್ ಯು ಮೇಡಮ್. ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಗೈಸ್. ಆ್ಯಕ್ಚುಲಿ ಪಾಪು ಹೇಳ್ತಾಯಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಒಳಗಡೆ ಹೋಗಿದ್ದಾರೆ. ಅಪ್ಪ ಅಮ್ಮ ಸಮಾಧಾನ ಮಾಡಿಬಿಟ್ಟು ಬರೋಣ ಅಂಥೇಳಿ. ಮೀನ್ ವೈಲ್ ಸ್ವಲ್ಪ ಗ್ಯಾಪ್ ಸಿಕ್ತಲ್ಲ, ನಮ್ಮ ಟ್ರೆಡಿಷ್ನಲ್ ಫೋಟೋಗ್ರಾಫರು ಅಣ್ಣ ನೋಡಿ ಕ್ಯಾಮ್ರಾ ಬಿಟ್ಬಿಟ್ಟು ಊಟಕ್ಕೆ ಹೋಗೋರೆ ಅಂತ ಅಂದ್ಕೊಂಡೆ. ಬಟ್ ಅವರು ಊಟಕ್ಕೆ ಇಲ್ಲಿ ಹೋಗಿಲ್ಲ ಗೈಸ್, ಪಕ್ಕದಕ್ಕೆ ಹೋಗ್ಬಿಟ್ಟವ್ರು. ಇಲ್ಲಿ ಯಾಕೆ ಹೋಗಿಲ್ಲ ಅಂದರೆ ಇಲ್ಲಿ ವೆಜ್ಜು, ಪಕ್ಕದಲ್ಲಿ ನಾನ್ ವೆಜ್ ಬೀಗ್ರೂಟ ನಡೀತೈತೆ. ಪಕ್ಕದ ಹಾಲ್ಗೆ ಹೋಗ್ಬಿಟ್ಟವ್ರು ಗೈಸ್. ಇವರು ಕ್ರೇಜಿ. ಯಾಕೆ ಭಾನುವಾರದತ್ತು ಯಾವ ಒಂದು ವೆಜ್ ತಿಂತಾನೆ ಹೇಳಿ ಫಸ್ಟ್ ಆಫ್ ಆಲು. ಅವ್ರಿಗೂ ಗೊತ್ತು ಏನು ಮಾಡಬೇಕು ಅಂತೇಳಿ. ಇವಾಗ ಹೋಗ್ಬಿಟ್ಟು ಅಲ್ಲಿ ಕ್ಯಾಮ್ರಾ ಎತ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ, ಅವ್ರು ಸಿಗ್ತಾರ ನೋಡೋಣ. ಸೈಕಾಗಿರ್ತೈತೆ. ಬಾ ಅಲ್ಲಿ ಪಕ್ಕದಕ್ಕೆ ಹೋಗ್ಬಿಡೋಣ ಬಾ ಗೈಸ್. ಇಷ್ಟ ಆಯಿತು ಅಂದ್ರೆ ಅಲ್ಲೇ ತಿನ್ಕೊಂಡ್ಬಿಡೋಣ. ನಾವು ಏನು ಮಾಡೋಕ್ಕಾಗಲ್ಲ. ನಾನ್ ವೆಜ್ ದಿನ, ಭಾನುವಾರ ದಿನ ಯಾರಾದರೂ ವೆಜ್ ತಿಂದರೆ ನಮ್ಮ ಅಮ್ಮ ಅಷ್ಟೇ, ಆಮೇಲೆ ನನ್ನ ಮಗನೇ ಅಲ್ಲ ಅಂದ್ಬಿಡ್ತಾರೆ ಗೈಸ್. ಇದು ರಾಶಿ ಅಂತ, ಅದು ನಕ್ಷತ್ರ ಅಂತ. ಅದು ನಮ್ಮ ಕೌಶಿಕ್ ಅವ್ರದ್ದೇನೆ ಇದು. ಆ್ಯಕ್ಚುಲಿ ಇನ್ನೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡೋಣ, ಅದಾದರೆ ಅದಕ್ಕೆ ಗೋತ್ರ ಅಂತಲೇ ಇಕ್ಕೋದು. ಬನ್ನಿ, ಅವಾಗಲೇ ಹೇಳಿದ್ನಲ್ಲ ಆಲ್ರೆಡಿ. ಇದು ಊಟದ ಹಾಲ್ಗೆ ಹೋಗಿ ಬರೋಣ. ಬಾರೋ. ಇದು ದೊಡ್ಡ ಇದೆ, ಅದು ಚಿಕ್ಕ, ಇದು ಸಿಕ್ಕಾಪಟ್ಟೆ ದೊಡ್ಡ ಇದೆ. ಆ್ಯಕ್ಚುಲಿ ಇದೆಲ್ಲ ಓಪನ್ ಇತ್ತು, ಇವಾಗ ಕ್ಲೋಸ್ ಮಾಡಿರೋಂಥದ್ದು. ಇದನ್ನ ಒಳಗಡೆ ಇರ್ತಾರೆ ಬಾ. ಆದರೂ ಬೇರೆಯವ್ರ ಇವೆಂಟಿಗೆ ನುಗ್ಗೋದು ಏನೋ ಒಂಥರ ಸೈಕ್ ಆಗುತ್ತೆ ಗೈಸ್. ಎಲ್ಲವರು ಎಲ್ಲವ್ರೆ? A few moments later. ಹಾಯ್ ಬ್ರೋ. ನಾವು ಬಂದ್ಬಿಟ್ಟಿದ್ದೀವಿ ಕೂತ್ಕೊಂಡೆ. ಅಲ್ಲ, ನಮ್ಮ ಕರೆದ್ಬಿಟ್ಟು ಬರ್ಬೇಕು ತಾನೇ ನೀವು. ಹಾಂ ಗೈಸ್, ನಾವು ಬಂದ್ಬಿಟ್ವಿ ಗೈಸ್. ಇನ್ನೇನು ಕುತ್ಕೊಳ್ಳೋದಷ್ಟೇ ಇವಾಗ. ಬಾ ಮುಂಚೆ ಈ ಕಡೆ ಗೈಸಾ. ಆದರೂ ಇವರೇನಾದರೂ ನೋಡಿದ್ರಿ ಇವ್ರು ಆಗಿ ಎಷ್ಟೆಲ್ಲ ಬೈಕೊಂಡಿರಲ್ಲ ಹೇಳಿ ನೀವು ಗೈಸ್. ಇವೆಲ್ಲ ಮಾಡ್ತಾ ಇರಬೇಕು ಲೈಫಲ್ಲಿ ಇವತ್ತು ಮಾಡಿಲ್ಲ ಅಂದ್ರೆ ಯಾವಾಗ ಮಾಡೋದು ಇವಾಗೆಲ್ಲ ಅಲ್ವಾ? ಆ ಒಂದು ಏಜ್ಗೆ ಹೋಗ್ಬಿಟ್ಟು ಮಚ್ಚ ನಾವು ಅವಾಗ ಇಟ್ಸ್ ನಾಟ್ ಅಬೌಟ್ ನಾವು ತಿನ್ನೋಕ್ಕಾಗಲ್ಲ ಅಂತಲ್ಲ, ಒಂದು ಫನ್ನು ಆ ಥ್ರಿಲ್ ಇರುತ್ತೆ ನೋಡಿ. ಬೇರೆ ಕಡೆ ಹೋಗಿ ತಿನ್ನೋದು ನೆಕ್ಸ್ಟ್ ಲೆವೆಲ್. ಚೆನ್ನಾಗಿತ್ತಾ? ಅವ್ರನ್ನೂ ಕಳಿಸ್ಬಿಡಿ. ಮಚ್ಚ ಕಾಲ್ ಬಂತು, ಆ ಕ್ಲೈಂಟ್ದು ಕಾಲ್ ಬರ್ತಾಯಿತ್ತು ಗೈಸ್. ಆದರೂ ಒಂಥರ ಖುಷಿ ಆಗ್ತಾಯಿದೆ ಗೈಸ್. ಯಾಕೆ ಹೇಳಿ? ನಾನ್ ವೆಜ್ ಗೈಸ್, ನಾನ್ ವೆಜ್ಜು ನೋಡಿ ಗೈಸ್. ಬಂದು ಕುತ್ಕೊಂಡು ತಿಂತಾಯಿದ್ದೀವಿ. ಇವ್ರಿಗೆ ಹಾಕಿ ಇದು ಇನ್ನೊಂದು ಹಾಕಿ ಕೇಳಿ ಹಾಕ್ಸ್ಕೊಳ್ಳೋದು. ಮೀನು ಹಾಕಿ, ದೊಡ್ಡದಾಕಿ ಮೀನು. ಬದುಕೈತಾ? ಯಾಕೋ ಹಂಗೆ ನೋಡ್ತಾ ಇದೆಯಾ? ತಿನ್ನು, ಬೇಜಾರು ಮಾಡ್ಕೊಬೇಡ. ನಾನು ಬಾಳ್ತಾ ಇದೆಯಾ? ದೊಡ್ಡ ಪಾಪು ದೊಡ್ಡದಾದ ಕೊಟ್ಟಾಯ್ತು, ಮ್ಯಾಡಿನೇ ಡ್ಯಾಡಿ ಅದೇ ಸಾಕು. ಓಕೆ ಥ್ಯಾಂಕ್ ಯು ಬೇಡ. ಓಕೆ ಗೋ ಹೆಡ್. 3, 2, 1 ಗೋ. ಓಕೆ ಗೈಸ್, ಈ ಒಂದು ಈವೆಂಟ್ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಮಾಡಿರೋದೆಲ್ಲ ತಮಾಷೆಗಾಗಿ, ಆದರೂ ನಮ್ಮ ಟೈಮ್ ನೋಡಬೇಕಾದ್ರೆ ಅನ್ಕೊತಾ ಇರ್ತಾರೆ ಎಂಥ ಕಿತ್ತೋದು ನನ್ನ ಮಕ್ಕಳು ಇವ್ರುಗಳು ಅಂತೇಳಿ. ಸರ್ ಮಾಡಿರೋದೆಲ್ಲ ತಮಾಷೆಗಾಗಿ ಅಷ್ಟೇ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾ ಇರಿ. ಏನು ಮಿಸ್ ಮಾಡಬಾರ್ದು ಹೇಳಿ? ಸಬ್ಸ್ಕ್ರೈಬ್ ಮಾಡೋಣ, ಲೈಕ್ ಮಾಡೋಣ, ಹಾಗೂ ಕಮೆಂಟ್ ಮಾಡೋಣ. ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ಬೇಗ RCB ಅನ್ಬಾಕ್ಸ್ ಶುರು ಆಗ್ತಾ ಇದೆ ಗೈಸ್. ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ
ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ